ಗಣೇಶನ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಸ್ವಲ್ಪ ಪಪ್ಪಾಯ ಕಟ್ ಮಾಡ್ಕೊಂಡಿದ್ದೀವಿ. ಇದನ್ನು ಫಸ್ಟು ರುಬ್ಕೋಬೇಕು. ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಒರೆಸ್ಕೊಳೋಣ ಪ್ಯಾನು. ತುಪ್ಪ ಹಾಕ್ಕೊಳ್ಳೋಣ. ಎಷ್ಟು ತುಪ್ಪ ಅಂದರೆ ಏನಿಲ್ಲ ಅಂದರೆ 2 ಟೇಬಲ್ ಸ್ಪೂನು ತುಪ್ಪ ಬೇಕು ಇದಕ್ಕೆ. 1 ಟೇಬಲ್ ಸ್ಪೂನ್ ಅಷ್ಟು ನೋಡು ಅಕ್ಕಿ ಹಿಟ್ಟಿದು. 1/4 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟಿದ್ದನ್ನ ಸ್ವಲ್ಪ ಹುರ್ಕೋಬೇಕು ಲೈಟಾಗಿ. ಗ್ಯಾಸ್ ಕಡಿಮೆ ಇಟ್ಕೊಳ್ಳಿ, ಫುಲ್ ಇಡಬಾರ್ದು, ಸೀಬಾರ್ದು. ಅಕ್ಕಿ ಹಿಟ್ಟು ವೈಟಾಗೇ ಇರಬೇಕು, ಉರಿವಾಗೆ ನೋಡಿದ್ರೆ ಈ ಥರನೇ ಇರಬೇಕು. ಕಡಿಮೆ ಉರಿಯಲ್ಲೇ ಉರಿಬೇಕಿದ್ದನ್ನ. ಸೂಪರ್ ಮೋದಕ ಇದಂತೂ. ಇವಾಗ ರುಬ್ಬಿರೋ ಅಂಥದ್ದು ಪಪ್ಪಾಳೆ ಇದಕ್ಕೆ ಹಾಕ್ಕೊಳ್ಳೋಣ ನಾವು. ಇವಾಗ ಅಕ್ಕಿ ಹಿಟ್ಟು ಗಮಲು ಭಾಳ ಅದ್ಭುತವಾಗಿ ಬರ್ತಾಯಿದೆ. ಇವಾಗ ನೀಟಾಗಿ ತಿರುಗಿಸ್ಕೊಳ್ಳೋಣ ಎರಡನ್ನೂ ಒಟ್ಟಿಗೆ. ಕಡಿಮೆ ಉರಿ. ಬೆಂದ್ಬಿಡುತ್ತೆ, ಏನು ತೊಂದರೆ ಇಲ್ಲ. ಸಕ್ಕರೆ ಹಾಕ್ಬೇಡಿ ಮುಂಚೆನೇ, ಆಮೇಲೆ ಹಾಕ್ಬೇಕಿದ್ದು. ಬೆಂದಬೇಕು ಇದು. ಹೆಂಗೆ ಅಂದರೆ ಇದು ಈ ಥರ ಪ್ಯಾನಲ್ಲಿ ಹಿಡ್ಕೋಬಾರ್ದು, ಎಲ್ಲ ಬಿಡಬೇಕು, ಆವಾಗ ಬೆಂದಿದೆ ಅಂತ. ಇದು ಪಪ್ಪಾಯ ನುರಿದಿಲ್ಲ, ಇದೊಂಚೂರು ಪರವಾಗಿಲ್ಲ, ನಡೆಯುತ್ತೆ. ಬೇಯಬೇಕಿದು. ಕಡಿಮೆ ಉರಿ ಇಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳೋಣ. ಒಂದು ಲಿಡ್ ಕ್ಲೋಸ್ ಮಾಡೋಣ, ಬೆಂದ್ಬಿಡುತ್ತೆ ಆ ಬೇಗ. ಕಡಿಮೆ ಉರಿ. ಇವಾಗ ಲಿಡ್ ತೆಗಿಯೋಣ. ಪಪ್ಪಾಳೆ ಹಣ್ಣು ತುಂಬ ರುಚಿಕರವಾಗಿತ್ತು. ಇವಾಗ ಸಕ್ಕರೆ ಹಾಕೋಣ. ಸ್ವಲ್ಪ ಸಕ್ಕರೆ, ಭಾಳ ಬೇಡ. ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೋಬೇಕು. ಅರ್ಜೆಂಟಲ್ಲಿ ಸುಲಭವಾಗಿ ಈಸಿಯಾಗಿ ಪಟ್ಟಂತ ಗಣೇಶನಿಗೆ ಮಾಡಿ ನೈವೇದ್ಯ ಮಾಡ್ಬೋದು. ಇದನ್ನು ಫ್ರೂಟ್ಸಲ್ಲಿ ಕೂಡ ಮಾಡ್ಬೋದು. ಮೋದಕ ಇಷ್ಟೇ. ಇದು ರೆಡಿ ಆಯಿತು. ತಣ್ಣಗಾದರೆ ನಾವು ಮೋದಕ ಮಾಡೋದು ಅಷ್ಟೇ. ಸಕ್ಕರೆ ಇನ್ನೊಂದು ಚೂರು ಬೇಕಾದರೆ ಹಾಕೋಣ. ರೆಡಿಯಾಗಿದೆ. ತಣ್ಣಗೆ ಹಾಕ್ಬಿಡ್ಬೇಕು ನಾನು. ಆಹಾ, ಹೇಗಿದೆ? ಒಳ್ಳೆ ಹಲ್ವಾ ಥರ ಬಂದಿದೆ. ಅದೇ ತಣ್ಣಗಾಗಬೇಕು ಸ್ವಲ್ಪ. ಮೋದಕ ರೆಡಿ ಆಗಬೇಕಂದ್ರೆ ತಣ್ಣಗಾಗಬೇಕು. ಸೂಪರಾಗಿ ಬಂದಿದೆ. ಈ ಹದದಲ್ಲೇ ಇರಬೇಕು. ನೋಡಿದ್ರೆ ಎಲ್ಲೂ ಹಿಡಿತಾ ಇಲ್ಲ. ಇದು ಮೀನು ಅಷ್ಟು ನೀಟಾಗಿ ಬರ್ತಾಯಿದೆ. ಇವಾಗ ಒಂದು ತಟ್ಟೆಗೆ ಹಾಕ್ಬಿಟ್ಟು ತಣ್ಣಗೆ ಮಾಡ್ಬೇಕು ಇದನ್ನು. ಇವಾಗಿದು ತಣ್ಣಗಾಗಿದೆ. ಮೋದಕ ಮಾಡೋದು ಮೋಲ್ಡು. ಇದರಲ್ಲಿ ಒಂದೆರಡು ಕೇಸರಿ ಎಲೆ ಹಾಕ್ಕೊಳ್ಳೋಣ. ಭಾಳ ಬೇಡ. ಭಾಳ ಅದ್ಭುತವಾಗಿ ಬಂದಿದೆ ಅದು. ನೀಟಾಗಿ ಥರ ಕ್ಲೋಸ್ ಮಾಡ್ಕೊಂಬಿಟ್ಟು ಥರ ಪ್ರೆಸ್ ಮಾಡಿ ಮಿಕ್ಕಿರೋದು ಎಕ್ಸ್ಟ್ರಾ ಇರೋದು ತೆಗ್ಕೊಂಬಿಟ್ರೆ ಆಯಿತು ಅಷ್ಟೆ.
ಸೂಪರ್ ಮೋದಕ ಎಲ್ಲ ನಾನು ಈ ಥರ ಮಾಡ್ಕೊಳ್ಳೋಣ ಇವಾಗ. ಎಷ್ಟು ಅದ್ಭುತವಾಗಿ ಬಂದಿದೆ ನೋಡಿದ್ರ. ಮೋದಕ ರೆಡಿಯಾಗಿದೆ ನೋಡಿ. ಗಣೇಶನ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಗೌರಮ್ಮ ಏನು ಸಖತ್ತಾಗಿದೆ ಅಲ್ಲ ಅಮ್ಮ. ಎಂಥ ಮೋದಕ, ಸೂಪರ್ ಮೋದಕ, ವೆರೈಟಿ ಮೋದಕ, ತುಂಬ ಸಖತ್ತಾಗಿದೆ. ಇದೇ ಥರ ನೀವು ಮಾಡಿ. ಹಣ್ಣಲ್ಲಿ ಕೂಡ ಮೋದಕ ಮಾಡಿ ನೈವೇದ್ಯ ಮಾಡ್ಬೋದು. ಇದೇ ಥರ ನೀವು ಮಾಡಿ ದೇವರಿಗೆ ನೈವೇದ್ಯ ಮಾಡಿ. ಎಲ್ರಿಗೂ ಗಣೇಶ ಹಬ್ಬ, ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಸೊಸೆ ನೋಡಿದ್ರೆ ಮೋದಕ ಏನು ಸಖತ್ತ ಮೋದಕ ಮಾಡಿ ಹಿಡ್ಕೊಂಡು